ಒಂದು ಸೋಲು ಅದೇ ಫ್ಯಾಮಿಲಿನಲ್ಲೇ ಹುಟ್ಟಬೇಕು ಅಂತಂದರೆ ಯು ಮೇ ಬಿ ಯುವರ್ ಓನ್ ಅನ್ಸುತ್ತೆ. ಹೌದಾ? ಅದೇ ಫ್ಯಾಮಿಲಿಯಲ್ಲಿ ಹುಟ್ಟ ಯೂಶಲಿ ಇಟ್ಸ್ ದ ಸೇಮ್ ಲೀನಿಯೇಜ್. ಹೌದಾ? ಓಕೆ. ಅಂದರೆ ಒಂದು ಸೋಲು ದೇಹ ಬಿಡ್ತು ಅಂತ ಹೇಳಿದ್ರೆ ಅದೇ ಕುಟುಂಬದಲ್ಲೇ ಹುಟ್ಟುತ್ತಾ? ಎಸ್, ಇಟ್ ಇಸ್ ಸಪೋಸ್ ಟು ಬಿ ಸೋ. ಓಕೆ. ಆ ಲೀನಿಯೇಜಲ್ಲೇ ಹಾಗೆ ಬರಬೇಕು ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಅಷ್ಟೊಂದು ಏನು ಹೇಳ್ತಾರೆ ರಿಸರ್ಚ್ ಆಗಲಿ ಜ್ಞಾನ ಆಗಲಿ ಸೈಂಟಿಫಿಕಲಿ ಐ ಹ್ಯಾವ್ ನಾಟ್ ಗಾನ್ ಥ್ರೂ ದಿಸ್. ಬಟ್ ನಾನೇನು ಮಾಡಿರೋದು ಅಂದರೆ ಈ ರಿಚುವಲ್ಸ್ ಮಾಡ್ತಾರಲ್ವ, ಈ ಪಿತೃಪಕ್ಷದಲ್ಲಿ ಏನು ರಿಚುವಲ್ ಮಾಡ್ತಾರೆ ಅದನ್ನು ಖಂಡಿತ ನಾನು ರಿಸರ್ಚ್ ಮಾಡ್ತಾ ಯಾಕೆ ಮಾಡ್ತಾರೆ ಇದು ಅನ್ನೋದನ್ನು ನಾನು ನೋಡ್ತಾ ಇರ್ತೀನಿ ಅಷ್ಟೇ. ಅಂದರೆ ಈ ಪಿತೃಪಕ್ಷ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಪಿತೃಪಕ್ಷ ಮಾಡಲೇಬೇಕು ಒಂದು ಕುಟುಂಬದಲ್ಲಿ ಎಲ್ಲರೂ ಅಂತ ಹೇಳ್ತಾರೆ. ಅಂದರೆ ಪಿತೃಪಕ್ಷದ ಪೂಜೆ ಏನಿರುತ್ತೆ, ಹಿರಿಯರ ಪೂಜೆ ಏನಿರುತ್ತೆ ಅದನ್ನು ಮಾಡಲೇಬೇಕು, ಮಾಡದೇ ಇದ್ರೆ ದೋಷ ಅಂತಲೂ ಹೇಳ್ತಾರೆ. ಹೌ ಇಂಪಾರ್ಟೆಂಟ್? ಈ ಪಿತೃಪಕ್ಷದಲ್ಲಿ ಏನು ಮಾಡ್ತಾರೆ ನೀವು ಅಬ್ಸರ್ವ್ ಮಾಡಿದರೆ ಕಾಗೆಗಳಿಗೆ ಅನ್ನ ಮತ್ತು ಎಳ್ಳು ಆ್ಯಂಡ್ ತುಪ್ಪ ಕಲಸಿ ಇಡ್ತಾರೆ ಅದನ್ನ. ಆ್ಯಂಡ್ ಇಫ್ ಯು ಆಲ್ಸೋ ಸಿ ನಾರ್ತ್ ಇಂಡಿಯಾನಲ್ಲಿ ಪನ್ನೀರ್ ಆ ಥರದನ್ನ ಪ್ರೋಟೀನ್ ಆರ್ ಕ್ಯಾಲ್ಶಿಯಂ ರಿಚ್ ಫುಡ್. ಇಟ್ ಡಿಪೆಂಡ್ಸ್, ಅಂದರೆ ಆಯಾ ವಲಯಗಳಿಗೆ ವ್ಯತ್ಯಾಸ. ಸೊ ಬೇಸಿಕಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಏನು ಹೇಳ್ತಾರೆ ಪ್ರೋಟೀನ್ ರಿಚ್ ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಫುಡ್. ಓಕೆ. And this Pitru Paksha, this period is actually the breeding season for crows. Okay. So there are a lot of new mothers. ಸೊ ಆ ಇಕಲಾಜಿಕಲ್ ಬ್ಯಾಲೆನ್ಸ್ನ ನಾವು ಇದು ಮಾಡೋದಕ್ಕೋಸ್ಕರ ಈ ಒಂದು ರಿಚುವಲ್ನ ಮಾಡಿದ್ದಾರೆ ಅಷ್ಟೇ. ಸೊ ವೆನ್ ಯು ಆರ್ ಫೀಡಿಂಗ್ ಬಾಣಂತಿಗೆ ಕೊಡೋ ಥರ ಅನ್ನ ಮತ್ತು ಆ ಎಳ್ಳು, ಸೊ ಕ್ಯಾಲ್ಶಿಯಂ ರಿಚ್ ಫುಡ್ and also paneer, the protein rich food, you are helping a new mother get some nutrition. So ಕಾಗೆಗಳಿಗೆ ಯಾಕೆ ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ಈ ಪೀಪಲ್ ಟ್ರೀ ಅನ್ನೋದೊಂದು ಇದೆಯಲ್ಲ, ಅದು ನಿಮಗೆ ಸಸಿ ನೆಟ್ಟಿದ್ರೆ ಅಥವಾ ಬೀಜ ನೆಟ್ಟಿದ್ರೆ ಅದು ಬರೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಥ್ರೂ ಅ ಕ್ರೋಸ್ ಡೈಜೆಸ್ಟಿವ್ ಸಿಸ್ಟಮ್. ಆ ಕಾಗೆ ಅದು ತಿಂದು ಆ ಬೀಜ ಯೂಶಲಿ ಅಷ್ಟು ಪ್ರೊಪಗೇಟ್ ಆಗೋದಕ್ಕೆ ಅದೇ ರೀಸನ್. ಸೊ ನೀವು ಅದಕ್ಕೆ ನೋಡ್ಬೋದು ಆ ಪೀಪಲ್ ಟ್ರೀ ಅನ್ನೋದು ಯಾರ್ದೋ ರೂಫ್ ಮೇಲೆ ಇನ್ನೆಲ್ಲೆಲ್ಲೋ ಬೆಳ್ಕೊಳತ್ತೆ ಅದು. ಹೌದು ಹೌದು ಹೌದು. ಸೊ ದಟ್ ಈಸ್ ದ ರೀಸನ್. ಆ್ಯಂಡ್ ದಟ್ ಟ್ರೀ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಕಾಲ ಅದು ಆಕ್ಸಿಜನ್ ಕೊಡುತ್ತೆ. ಸೊ ಆ ಒಂದು ಇಕಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಪ್ಲಸ್ ಆಲ್ಸೋ ಆ ಟ್ರೀನ ಪ್ರಾಪಗೇಟ್ ಮಾಡೋದಕ್ಕೋಸ್ಕರ ಗುಡ್ ಕ್ವಾಲಿಟಿ ಕ್ರೋಸ್ ಬೇಕಲ್ವಾ. ಸೊ ಅವ್ರಿಗೆ ಒಳ್ಳೆ ಊಟನ ಕೊಡ್ತಾ ಇದ್ದಿದ್ದು. ಬಟ್ ಇವಾಗ ಅದು ಏನೇನೋ ಆಗಿದೆ ಬಿಡಿ, ಎಲ್ಲ ನಂಬಿಕೆಗಳಷ್ಟೇ ಆಗಿದೆ. ಓಕೆ. ಈ ಸ್ತ್ರೀ ದೋಷ ಅಥವಾ ಪಿತೃದೋಷ ಇನ್ ಕೇಸ್ ಮನೆಯಲ್ಲಿ ಹಾಂಟ್ ಮಾಡ್ತಿದ್ರೆ ಅಥವಾ ಯಾರನ್ನಾದ್ರೂ ಕಾಡ್ತಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಹಲವಾರು ಮಾರ್ಗಗಳು ಹೇಳ್ತಾರೆ. ಸುಲಭ ಮಾರ್ಗ ಏನು ನಿಮ್ಮ ಪ್ರಕಾರ? ಮಾರ್ಗ ಇದೆಯಾ? ಓಕೆ, ಸುಲಭ ಮಾರ್ಗ ಅಂತಂದರೆ ಅಗೇನ್ ನಾನು ಹೇಳ್ದಂಗೆ ಈ ಲಾಲ್ ಕಿತಾಬ್ನ ನೋಡಿದಾಗ ಇದರಿಂದ ನಾನು ತಿಳ್ಕೊಂಡಿದ್ದ ವಿಷಯ ಏನು ಅಂತ ಹೇಳಿದ್ರೆ ದೇರ್ ಈಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಓಕೆ. ಆ್ಯಂಡ್ ವೆರಿ ಸಿಂಪಲ್ ಸೊಲ್ಯೂಷನ್. ಸೊ ಈ ಪಿತೃದೋಷ ಅಂದರೆ ಈಗ ಪಿತೃದೋಷ ನಮ್ಮ ಶಾಸ್ತ್ರಗಳಲ್ಲಿ ನಾವು ಓದ್ತಾ ಇರೋದು ಒಂದು ಕೆಲವು ಕಾಂಬಿನೇಷನ್ ಆಫ್ ಪ್ಲಾನೆಟ್ಸಿಂದ ಬರುತ್ತೆ ಅಂತ ಹೇಳ್ಬೋದು. ಆದರೆ ಲಾಲ್ ಕಿತಾಬ್ ಪ್ರಕಾರ ನಿಮಗೆ 9 ಥರ ಪಿತೃದೋಷ ಇರುತ್ತೆ. 9 ಥರ ಪಿತೃದೋಷ. ಸೊ ಪ್ರತಿಯೊಂದು ಪ್ಲಾನೆಟಿಂದ ಒಂದು ಥರ ಬರಬಹುದು ಅಂತ. ಸೊ ಅದಕ್ಕೆ ಇಟ್ ಇಸ್ ಅ ವೆರಿ ಸಿಂಪಲ್ ರೆಮಿಡಿ. ಕೇಳಿಸ್ಕೊಳ್ತಾ ಇರೋರು ಇದನ್ನು ಮಾಡಬಹುದು. ತುಂಬ ಸುಲಭ ಇದು ಮಾಡೋದು. ಏನಿಲ್ಲ, 43 ದಿನ ಕಂಟಿನ್ಯೂಸ್ ಆಗಿ ಹೋಗಿ ಪೀಪಲ್ ಟ್ರೀಗೆ ನೀರು ಹಾಕಬೇಕಷ್ಟೇ. ಭಾನುವಾರದ ದಿನ ಹಾಕಬಾರ್ದು. ಭಾನುವಾರದ ದಿನ ಏನು ಮಾಡಬೇಕು, ಅರಳಿ ಮರದ ನೆರಳಿಗೆ ಹಾಕಬೇಕು. ನೆರಳಿಗೆ ನೀರು ಹಾಕಬೇಕು ಅಷ್ಟೇ. ಓಕೆ. ಅದರಿಂದ ದೋಷ ಪರಿಹಾರ ಆಗತ್ತೆ ಅನ್ನೋದು ಲಾಲ್ ಕಿತಾಬ್ನಲ್ಲಿ ಬರೆದಿದೆ. ಓಕೆ. ಸೊ ಈ ಜ್ಯೋತಿಷ್ಯ ನಂಬೋರು ಬಹಳ ಜನ. ಅದು ಹೆಂಗೆ ಅಂದರೆ ಹೀಗೆ ಕುತ್ಕೋಬೇಕಂತೆ, ಹೀಗೆ ಎದೊಳ್ಬೇಕಂತೆ, ಹಿಂಗೆ ಮಾಡಬೇಕಂತೆ, ಇವತ್ತು ಕೆಂಪು ಕರ್ಚೀಫನ್ನೇ ಎತ್ಕೊಂಡು ಹೋಗ್ಬೇಕಂತೆ, ಈ ಕಾರಿನ ನಂಬರಲ್ಲಿ ಹೋದ್ರೇ ಜೀವನ ನಡೆಯೋದಂತೆ ಅಥವಾ ಲಕ್ ಕುದುರೋದಂತೆ ಅಂತ ಕೆಲವೊಬ್ಬರು ನಂಬೋದೇ ಇಲ್ಲ. ಇನ್ನು ಕೆಲವೊಬ್ರು ಅತಿಯಾಗಿ ನಂಬುತ್ತಾರೆ. ನಾನು ಹೇಳಿದ್ನಲ್ಲ, ಹಿಂಗೆ ಚೇರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಹಿಂಗೆ ಈ ದಿಕ್ಕಲ್ಲಿ ಕೂತ್ಕೊಂಡ್ರೆ ಅಂತ ವಾಸ್ತು ಮತ್ತು ಜ್ಯೋತಿಷಾಸ್ತ್ರ ಎರಡನ್ನೂ ಮಿಕ್ಸ್ ಮಾಡಿ ಕೇಳ್ತಾರೆ. ಜ್ಯೋತಿಷ್ಯನ ಒಬ್ಸೆಷನ್ ಬಗ್ಗೆ ಏನು ಹೇಳ್ತೀರಿ? ಅಂದರೆ ದಿನ ಬೆಳಗಾದ್ರೆ ನಮ್ಗೆ ಅದೇನೇ ಕೆಲಸ. ಇದು ನಿಜ ವರ್ಕ್ ಆಗತ್ತಾ? ಅಂದರೆ ಜ್ಯೋತಿಷ್ಯ ಬಿಟ್ಟು ನಮ್ಮ ಜೀವನ ಇಲ್ಲ. ಜ್ಯೋತಿಷಿ ಮತ್ತು ಜ್ಯೋತಿಷ್ಯ ಏನು ಹೇಳುತ್ತೋ ನಾವು ಅದನ್ನು ಪಾಲಿಸ್ಬೇಕು, ಏನು ಬಂದರೂ ಪರವಾಗಿಲ್ಲ ಅನ್ನೋರು ಇರ್ತಾರೆ. ಆ ಕರೆಕ್ಟಾಗಿರೋ ಒಂದು ಜ್ಯೋತಿಷಿ ಸಿಕ್ಕಿದ್ರೆ ಅವ್ರು ಹೇಳ್ದಂಗೆ ಪಾಲಿಸಿ ಖಂಡಿತ ವರ್ಕ್ ಆಗತ್ತೆ. ಓಕೆ. ಕರೆಕ್ಟಾಗಿ ಹೇಳುವಂಥ ಒಂದು ಜ್ಯೋತಿಷಿ ಸಿಗ್ಬೇಕಷ್ಟೇ ನಿಮಗೆ. ಆದರೆ ಏನು ಅಂತ ಹೇಳಿದ್ರೆ ಯಾವ ರೀತಿ ನೀವು ಕರೆಕ್ಟಾಗಿರೋ ಜ್ಯೋತಿಷಿ ಅಂದರೆ ಯಾರು? ಎಕ್ಸಾಕ್ಟ್ಲಿ. ಸೊ ದ್ಯಾಟ್ ಈಸ್ ಅ ಗುಡ್ ಕ್ವೆಶ್ಚನ್. ಏನಂತ ಹೇಳಿದ್ರೆ
ಒಬ್ಬ ಸೈಕಾಲಜಿಸ್ಟ್ ಆಗಿ ಅಥವಾ ಒಬ್ಬ ಸೈಕ್ಯಾಟ್ರಿಸ್ಟ್ ಥರ ಸೈಕಾಲಜಿಸ್ಟ್, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಗೈಡ್ ಆಗಿ ನಿಮ್ಮ ಹಿಂದೆ ನಿಂತ್ಕೊಂಡು ನೋಡಿ ಈ ಥರ ಮಾಡಿದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋ ಅಂಥ ಒಬ್ಬ ವ್ಯಕ್ತಿ ಇಸ್ ಅ ಕರೆಕ್ಟ್ ಆಸ್ಟ್ರಾಲಜರ್. ಅದನ್ನ ಬಿಟ್ಟು ನೀನು ಹಿಂಗೆ ಮಾಡು ಹಂಗೆ ಮಾಡು ಒಂದು ಕಾಲಲ್ಲಿ ನಿಂತ್ಕೊ ಕೈ ಎತ್ತು ಮುಗಿ, ದಿಸ್ ವೋಂಟ್ ವರ್ಕ್. ಬಟ್ ಹೌ ಟು ಫೈಂಡ್ ಒನ್ ಅಂತ, ನಿಜ ಜ್ಯೋತಿಷಿಗಳನ್ನು ನಾವು ಹುಡುಕೋದಾದರೂ ಹೇಗೆ? ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆ, ಪೂಜೆ ಮಾಡಿಸ್ಬೇಕಾಗಿದೆ ಅಥವಾ ತನ್ನ ಬಗ್ಗೆ ತಿಳ್ಕೊಬೇಕಾಗಿದೆ. ಯಾರು ರಿಯಲ್ ಜ್ಯೋತಿಷಿ, ಯಾರು ಸರಿಯಾದ ಜ್ಯೋತಿಷಿ, ಹೆಂಗೆ ಕಂಡುಹಿಡಿಯೋದು? ನೀವು ಮಾತಾಡಿದಾಗ ಖಂಡಿತ ಗೊತ್ತಾಗತ್ತೆ. ಓಕೆ, ಬಟ್ ನಾನು ನಿಜ ಹೇಳಬೇಕು ಅಂತಂದರೆ, ಇವಾಗ ನೀವು ಕೇಳ್ತಿರಲ್ಲ ಯಾರು ನಿಜವಾದ ಜ್ಯೋತಿಷಿ, ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ವರ್ಕ್ ಆಗೋದು, ನೀವು ಮಾಡಿ ಇದಾಗತ್ತೆ ಹೀಗೆ ಮಾಡಿ ಅಂತ ಹೇಳಿದ್ರೆ ಕಡೆಗೆಲ್ಲ ಕೇಳಿಸ್ಕೊಂಡು ಮೇಡಮ್ ನಂಗೆ 4ನೇ ಮನೆಯಲ್ಲಿ ಜುಪಿಟರ್ ಇದೆ ಹೀಗಾಗತ್ತಂತೆ ನಿಜಾನಾ ಅಂತಾನೆ ಹಾಗೆ ಅದನ್ನೇ ಕೇಳ್ತಾರೆ ಹೊರತು ಅವ್ರಿಗೆ ಇಟ್ ವೋಂಟ್ ವರ್ಕ್. ಸೊ ಅನ್ಲೆಸ್ ಆ ಮೈಂಡ್ಸೆಟ್ ನಮ್ಮಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋವರೆಗೂ ಒಳ್ಳೆ ಗುರು ಸಿಗೋ ಸಾಧ್ಯನೇ ಇಲ್ಲ. ಓಕೆ, ಸೊ ನೀವು ಇಂಡಿಯನ್ ಅಸ್ಟ್ರಾಲಜಿ ಫೆಡರೇಷನ್ನಿಂದ ಕೂಡ ಸರ್ಟಿಫೈಡ್ ಆಗಿರುವಂತಹ ಜ್ಯೋತಿಷಿ. ಆದರೆ ಈ ಜ್ಯೋತಿಷ್ಯ ಶಾಸ್ತ್ರ ಕಲಿಕೆ ಮತ್ತು ಕರಗತ ಈ ಎರಡರ ನಡುವಿನ ವ್ಯತ್ಯಾಸ ಏನು? ಕಲಿಕೆ ಅಂತ ಹೇಳಿದ್ರೆ ನಿಮಗೆ ಕಲಿಯೋದು ಹೇಗೆ ಬೇಕಾದ್ರೂ ಕಲಿಬೋದು. ಇವಾಗ ಆ್ಯಕ್ಚುಲಿ ಈವನ್ ನೀವು ChatGPT ಹಾಕಿದ್ರೂ ಕೂಡ ಬರುತ್ತೆ ಹೀಗೀಗೆ ಅಂತ ಅಂದ್ಕೊಂಡು. ಬಟ್ ಅದನ್ನು ಅನಲೈಸ್ ಮಾಡುವಂಥ ಸ್ಕಿಲ್ ಏನಿದೆ, ದ್ಯಾಟ್ ಈಸ್ ಯೋರ್ ಓನ್ ಸ್ಕಿಲ್. ಅದು ಬೇರೆಯವರಿಂದ ಬರಲ್ಲ, ಅದು ಪ್ರಾಕ್ಟೀಸಿಂದ ಬರುತ್ತೆ. ಸೊ ಜ್ಯೋತಿಷ್ಯ ಮತ್ತು ಜೀವನ, ಇದರಲ್ಲಿ ಎಷ್ಟು % ಜ್ಯೋತಿಷ್ಯನ ನಂಬಬೇಕು ಜೀವನದಲ್ಲಿ? ಇವಾಗ ನೀವು ಒಂದು 6 ತಿಂಗಳಿಗೊಂದ್ಸತಿ, 1 ವರ್ಷಕ್ಕೊಂದ್ಸತಿ ಒಂದು ಗೈಡೆನ್ಸ್ ಥರ, ಓಕೆ ನನಗೆ ಅಥವಾ ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಇವಾಗ ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಆಸ್ಟ್ರೋ ಕಾರ್ಟೋಗ್ರಫಿ ಅಂತ ಒಂದಿದೆ. ಸೊ ನಿಮ್ಮ ಯಾವ ಪ್ಲಾನೆಟರಿ ಏನು ಹೇಳ್ತಾರೆ ಎನರ್ಜೀಸು ಯಾವ ಜಾಗದಲ್ಲಿ ಜಾಸ್ತಿ ಇದೆ, ಓಕೆ, ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ಸೈನ್ಸ್ ಆರ್ ಯುನೋ ಅ ಟೂಲ್ ಆಸ್ಟ್ರೋ ಕಾರ್ಟೋಗ್ರಫಿ ಅಂತ. ಇವಾಗ ಅಕಸ್ಮಾತ್ ನೀವು ಬಂದು ನಾನು ಇವಾಗ ಐ ಆಮ್ ಪ್ಲಾನಿಂಗ್ ಟು ಡೂ ಮೈ ಮಾಸ್ಟರ್ಸ್, ನಾನು ಯಾವ ಕಂಟ್ರಿಗೆ ಹೋಗಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ, ಅವಾಗ ನಾನು ನೋಡ್ಬೋದು ನಿಮ್ಮದು ಯಾವ ದಶಾ ನಡೀತಾ ಇದೆ, ನಿಮ್ಮ ಯಾವ ಫೇವರಬಲ್ ಪ್ಲ್ಯಾನೆಟ್ ಇದೆ, ಆ ಫೇವರಬಲ್ ಪ್ಲ್ಯಾನೆಟ್ ಎನರ್ಜೀಸ್ ಯಾವ ಪಾರ್ಟ್ ಆಫ್ ದ ವರ್ಲ್ಡ್ ನಿಮಗೆ ಫೇವರಬಲ್ ಪೊಸಿಷನ್ಸ್ ಇದೆ, ನೀವು ಇಲ್ಲಿ ಟ್ರೈ ಮಾಡ್ಬೋದು, ಇಲ್ಲಿ ಟ್ರೈ ಮಾಡ್ಬೋದು, ಇಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಸೊ ದ್ಯಾಟ್ ಶುಡ್ ಬಿ ದ ವೇ ಯು ಯೂಸ್ ಇಟ್. ಅಂದರೆ ಜ್ಯೋತಿಷ್ಯ ಜೀವನದ ಪಾರ್ಟ್ ಆಗಿ ಇರಬೇಕಾದದ್ದು ಅನಿವಾರ್ಯನ ಅಥವಾ ಅವಶ್ಯಕತೆನಾ ಅಥವಾ ಆಯ್ಕೆನಾ? ಆಯ್ಕೆ. ಇವಾಗ ನೀವು ಯೋಚನೆ ಮಾಡ್ಬೋದು, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯೋರ್ ಓನ್ ಸಬ್ಕಾನ್ಷಿಯಸ್ ಮೈಂಡ್. ಈಗ ಕೆಲವ್ರು ಇರ್ತಾರೆ ನಾನು ಏನೂ ನಂಬೋದಿಲ್ಲ, ಏನಾಗಲ್ಲ, ಏನು ನಂಬಲ್ಲ, ಏನೂ ಆಗಲ್ಲ ಅಂತ. ಅವ್ರು ನಿಜವಾಗ್ಲೂ ಏನೂ ಆಗಲ್ಲ. ದೇ ವಿಲ್ ಡೂ ಇಟ್ ರಿಯಲಿ ವೆಲ್, ದೇ ವಿಲ್ ಲಿವ್ ದರ್ ಲೈಫ್ ರಿಯಲಿ ಹ್ಯಾಪಿ ಆ್ಯಂಡ್ ರಿಯಲಿ ವೆಲ್. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಅಸ್ಟ್ರಾಲಜಿ? ಎಸ್, ಸೊ ಈಗ ಎಡಬಿಡಂಗಿಗಳ ಥರ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ನಂಬೇಕೋ ಬೇಡವೋ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಆವಾಗ ಇಟ್ ಈಸ್ ಯುನೋ ಒಂಥರ ಗುರು ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಆ ಜ್ಯೋತಿಷದ ಪಾಯಿಂಟ್ ಏನು ಅಂತ ಕೇಳಿದ್ರಲ್ಲ, ನೀವು ಇನ್ವೇರಿಯಬ್ಲಿ ಅವ್ರ ಜಾತಕ ಏನಾದ್ರು ತೊಗೊಂಡು ನೋಡ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವ್ಯಾವ ಪ್ಲಾನೆಟರಿ ಪೊಸಿಷನ್ಸ್ ಹೆಂಗಿರುತ್ತೋ ಅವ್ರು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇರ್ತಾರೆ. ದೇ ವಿಲ್ ಬಿ ಯೂಸಿಂಗ್ ಇಟ್ ವೆರಿ ವೆಲ್ ಇಫ್ ಯು ನೋಟಿಸ್. ಬಟ್ ಇಟ್ಸ್ ಜಸ್ಟ್ ದಟ್ ಅವ್ರಿಗೆ ಆ ಬಿಲೀಫ್ ಇರೋದಿಲ್ಲ. ಬಟ್ unaware of the circumstances, unaware of what they're actually doing, they're actually following it. ಸೊ ಇದು ನೋಡಿದಾಗ ನೀವು ಮಾಡ್ತಾ ಇದೆಯಲ್ಲ, ನೀವು ಕರೆಕ್ಟಾಗಿ ಮಾಡ್ತಾ ಇದೆಯಾ ಅಂತ. ಐ ಹ್ಯಾವ್ ಸೀನ್ ದೀಸ್ ಕೇಸಸ್ ಆಲ್ಸೋ. ಓಕೆ ಸೊ ಜ್ಯೋತಿಷ್ಯ ನಂಬೋದು ನಮ್ಮ ಆಯ್ಕೆ, ನಂಬದೇ ಇರೋದು ನಮ್ಮ ಆಯ್ಕೆ. ಅದೇ ಇದರ ಜೊತೆಗೆ ಜ್ಯೋತಿಷ್ಯದಲ್ಲಿ ಒಳ್ಳೆ